ಮಂಗರಾಯ ಮೇಲ ನಾಡಕವಾದ ಊರೂರ ಸುತ್ತಿ ಸಿಟ್ಟಿಗೆರಿ ಯಾವುದು ಸಿದ್ದಂದ ಕೈದಾದ ನ್ಯಾತಿ ಬಿಡುದಿಲ್ಲ ಬೇಕಾದಾಗ ಕಂಬಳಿ ತರತ್ಯನು ಯಾತಿ ಹೌದು ಸಿದ್ಧ ಅವಸರದಿಂದ ಶೈಲ ತೇಜಿ ಮ್ಯಾಲ ಕುಂತಿ ಬಿಡುದಿಲ್ಲ ಬೇಕಾದಾಗ ಕಂಬಳಿ ತರತ್ಯನು ಯಾತಿ ಹೌದು ಸಿದ್ಧ ಅವಸರದಿಂದ ಶೈಲ ತೇಜಿ ಮ್ಯಾಲ ಕುಂತಿ ಮಿರ್ಜಿಗೆ ಮಿರಾಸ ಬಂದು ಹೇಳ್ಬೇಡು ನನ್ನ ಮುಂದ ಕತ್ತಿ ಇದೇ ಮಿರ್ಜಿ ಯಾವಾಗ ಮರಿಸಿ ಸಾಂಗ್ಲಿ ಮಿರ್ಜಿ ಅಲ್ಲಿಗೆ ಹೋದ ಮಂಗರಾಯ ಹೌದು ಕಂಬಳಿ ತಗೊಂಡು ಓಡ್ಕೋತ ಹೋಗ್ತೋತು ಮಿರ್ಜಿಗೆ ಹೋದ. ಹೌದು ಹೌದು ಮಿರ್ಜಿಗೆ ಹೋಗಿ ಮೀರಾ ಸಾಹೇಬನ ದರ್ಗಾದೊಳಗೆ ಸೇರ್ದ. ಮಿರ್ಜಿಗೆ ಮೀರಾ ಸಾಹೇಬನ ದರ್ಗಾದಾಗ ಹೋಗಿ ಅವನಿಗೆ ಹೇಳ್ತಾನೆ, ಏನಂತ್ರಿ ನಮ್ಮ ತಮ್ಮ ಒಬ್ಬ ಬಹಳ ಉಗ್ರ ಸ್ವಭಾವದ ಉಗ್ರ ಅವತಾರದವ ನಾನು. ಹೌದು ಇಂದ ಕುದುರೆ ಮ್ಯಾಗ ಬರ್ತಾನೆ, ನನ್ನ ಕಂಬಳಿ ಕಸ್ಕೊಂಡು ಹೋಯ್ತಾನೆ. ಯಾನರಿ ಅವನಿಗೆ ನೀತಿ ಮಾತು ಹೇಳಿ ಕಳಿಸ್ ಮೀರಾಸ. ಹೌದು ಹೌದು ನಮ್ಮ ತಮ್ಮನ ಕುದುರೆ ಹಿಂದೆ ಬರ್ತಾನೆ ಅಂದ್ರೆ ಮೀರಾಸ ಏನಂದಿರ್ತ ಏನೋ ನನ್ನ ನಮೋಜ್ಗಳು ಟೈಮ್ ಆಗ್ಯದ, ಇಲ್ಲಿ ಮೊದಲು ಹೋಗಂದ ತಮ್ಮ ನನ್ನ ಮಸೂತಿ ಅಂತ ಖಾಲಿ ಮಾಡು. ಮೊದಲು ಖಾಲಿ ಮಾಡಿ. ಹೌದು ಹೆಂಗ್ ಖಾಲಿ ಮಾಡ್ತಾನ? ಮಿರ್ಜಿಗೆ ಮೀರಾಸ ಬಂದು ಹೇಳ್ಬೇಡು ನನ್ನ ಮುಂದೆ ಕತ್ತಿ ಮಾತ್ ಕೇಳಿ ಮಂಗರಾಯ ಬಿಟ್ಟೋದು ಅವನ ಮಸೂತಿ ಸದ್ಯಗ ನನ್ನಾಗಿತ್ತು ಶಮಿನ ಮೇರನ ವಾಸ್ತಿ ರಾಯಣ ಕಂಬಳಿ ನೈತಿದ್ದ
ಹೆಸರು ಹೇಳ್ತಿ. ಹೌದು. ಮಳಿಸಿದ್ದನ ಮಗ ಅಂತ ಹೇಳ್ತಿ, ಬೆಳೆಸಿದ್ದನ ಮಗ ಅಂತ ಹೇಳ್ತಿ, ನಾಡಗೌಡನ ಅಂಶಿದ್ದನ ಮಗ ಅಂತ ಹೇಳ್ತಿ. ಹೌದು ಹೌದು. ನಿಮ್ಮ ಅಪ್ಪಂದು ನಾಡು ತುಂಬಾ ಕೀರ್ತಿ ಅದು. ಈಗ ಅಂತಾರೆ ಭಕ್ತಿ ಮಾಡಿ ಭೂಲೋಕಕ್ಕೆ ಬಂದು 3 ಲೋಕದಲ್ಲಿ ನಿಮ್ಮಪ್ಪನ ಕೀರ್ತಿ ಅಂತ ಕೀರ್ತಿ ಯಾರ್ದು ಇಲ್ಲ. ಹೌದು. ಅಂತವನು ಮಗ ಅತ್ತಿ ಇಟ್ಯಾಕ ಗಾಬರಿಯಾಗಿ ಮಾರಿ ಸಣ್ಣ ಮಾಡಿದಿ. ಆ ಮಂಗರಾಯಿ ಸಿದ್ಧಗೆ ಕೇಳ್ತಾನ ಹಿರೇಕೂರ್ಬ ರಾಯಣ್ಣ, ಯಾವರ ಸಿದ್ಧ ಪುರುಷನಿ ಹಿಂಗ್ಯಾಕ ಬಾಡ್ಯದ ಮೋತಿ, ನಾಡ ಗೌಡನ ಮಕ್ಕಳು ನಾಡ ಮೇಲೆ ಸಾರ್ಯದು ಕೀರ್ತಿ. ಹೌದು ಸಿದ್ಧನ ತ್ಯಾಜೆ ಬರ್ತಿತ್ತು ಮಡ್ಡಿ ಹೊನಗೊಳ್ತಿ, ಮಂಗರಾಯಿಗ ಮರಿ ಮಾಡಿ ರಾಯಣ ಕಂಬಳಿ ನೈತಿ. ಹೌದು ಸಿದ್ಧನ ತ್ಯಾಜೆ ಬರ್ತಿತ್ತು ಮಡ್ಡಿ ಹೊನಗೊಳ್ತಿ, ಮಂಗರಾಯಿಗ ಮರಿ ಮಾಡಿ ರಾಯಣ ಕಂಬಳಿ ನೈತಿ. ಹೌದು ಸಿದ್ಧ ಅಲ್ಲಿಂದ ಹೈದು ಅದ ನೋಡಲಾರೆ ಕನ್ಯಾತಿ, ಮಂಗರಾಯ ಸಿದ್ಧ ಸಿಗವಲ್ಲ ಮನದಾಗ ಇತ್ತು ಚಿಂತಿ. ಹೌದು ಸಿದ್ಧ ಅಲ್ಲಿಂದ ಹೈದೋದ ನೋಡಲಾರೆ ಕಣ್ಯಾತಿ, ಮಂಗರಾಯ ಸಿದ್ಧ ಸಿಗವಲ್ಲ ಮನದಾಗ ಇತ್ತು ಚಿಂತಿ. ಹೊಡಮಳಿ ಮಾಡುವುದರಾಗ ಮಂಗರಾಯ ನಿಲ್ತಿ, ಹೌದು ಬಂದ ಕೇಳತನ ಹಂಜಿಲ್ಲಕ ಕುಂತಿ. ಹೊಡಮಳಿ ಮಾಡುವುದರಾಗ ಮಂಗರಾಯ ನಿಲ್ತಿ, ಹೌದು ಸಿದ್ಧ ಬಂದ ಕೇಳತನ ಹಂಜಿಲ್ಲಕ ಕುಂತಿ. ಅವನು ದೊಡ್ಡ ಮನುಷ್ಯ. ಏನ್ ಮಾಡ್ತಾನವ? ಮಂಗರಾಯಿ ಸಿದ್ಧಗ ಅಡಗಿಸಿದತ್ರಿ ಅವ. ಎಲ್ಲಿ ಅಡಗಿಸಿದ? ಕಂಬಳಿ ನೇಯ್ತಾನ. ನಿತ್ಯದ ಕಾಯಕ್ಕೇನೋ ಒಂದು ಕೆಲಸ ಇತ್ತು. ಹೌದು. ಕಂಬಳಿ ನೇಯ್ದು. ಹೌದು. ಕಂಬಳಿ ನೇಯ್ಬೇಕಾದ್ರೆ ಗಾರಿ ಬೇಕಾಗ್ತದ, ಬಡ್ಡ್ಯಾಗ ಕುಣಿ ಬೇಕಾಗ್ತದ, ಅದ್ರೊಳಗೆ ಕೂತು ನೇಯ್ಲಕ್ಕ. ಆ ಕಂಬಳಿ ಕುಣಿ ಇತ್ತಂದ್ರೆ ಕಂಬಳಿ ನೇಯ್ಲಕ್ಕ ಬರ್ತದ. ಹೌದು ಹೌದು. ಇಲ್ಲಿಕ್ಕೆ ಬರೋದಿಲ್ಲ. ಹೌದು ಸಿದ್ಧ ಹಿಡಿತಾನ ಅಂತೇಳಿ ಗಾಬರಿಯಾಗಿ ಬಂದಿರ್ತಾನ. ಮಂಗರಾಯಿ ಗಾಬರಿಯಾಗಿ ಬರ್ತಾನಲ್ಲಿ. ನಮ್ಮ ತಮ್ಮ ಬಹಳ ಬೇರಿಕೆ ಅದಾನ. ಹೌದು. ಉಗ್ರ ತಪ್ಪದವ ಅದಾನ. ಅವತಾರಿಕ ಪುರುಷ ಅದಾನ. ನನಗೆ ಹಿಡಿತಾನ ಬಿಡಂಗಿಲ್ಲ. ಏನಾರ ಮಾಡಿ ನನಗೆ ಮರಿ ಮಾಡು. ನಡಗಲತ್ತವ ಕೈ ಕಾಲ. ನನಗೆ ಏನಾರ ಮಾಡಿ ಮರಿ ಮಾಡ್ಕೋತ ಹಿರೇಕುರ್ಬ ರಾಯಣ್ಣಗ ಹೇಳ್ತಾನ ಮಂಗರಾಯ. ಹೌದು. ಅಂತದಿತ್ತಂದ್ರೆ ಈ ಕಂಬಳಿ ನೇಯ್ತಿನು ಆ ಕುಣ್ಯಾಗ ಕುಂಡ್ರು ಬಾತಾನ. ಹೌದು ಹೌದು. ಕೆಳಕೊಂಡ್ರು ಕುಣ್ಯಾಗ ಆ ಕಂಬಳಿ ನೇಯ್ತೀನಿ, ಅದ್ರ ಬಡ್ಡಿ ಹಾಕೊಂಡ್ರು ಮ್ಯಾಗ ಕಂಬಳಿ ನೇಯ್ತೀನಿ. ನೋಡಂಗಿಲ್ಲ ನಿನಗೆ ಯಾರು. ಹೌದು. ಒಳಗೆ ಕುಣ್ಯಾಗ ಕುಂಡ್ರಸದ ಮ್ಯಾಲ ಕಂಬಳಿ ನೇಯ್ಕೋತ ಕೂತ ಅವಧೂಸಿದನ ಕುದುರೆ ಬತ್ತು. ಹೌದು. ಅವ ಕಾಣಿಸಿದ ಬಡ್ಡ್ಯಾಗ ಕುದುರೆ ಹೈತ್ರಿ ಮುಂದ.
ತ್ಯಾವ್ರಿಗೆ ಹೌದು ಕುದುರೆ ಮುಂದೆ ಹೋಯ್ತು. ಅವಾಗ ಏನು ಮಾಡ್ತಾನೆ ಅವ ಹಿರೇಕುರುಬರಾಯಣ, ನಿಮ್ಮ ತಮ್ಮನ ಕುದುರೆ ಹೋಯ್ತು. ಅದೇನು ಹಾ ಅಂದ್ರೆ 12, ಹೂ ಅಂದ್ರೆ 30 ಹರದಾರಿ ಹೋಗೋ ಕುದುರೆ ಹೋಯ್ತು. ಹೌದು ಹೇಳಿನ ಬಡ್ಡೆ ಅಂದ. ಅಂದ ಆ ಬಡ್ಡೆ ಅಂದು ಹೊರಗೆ ತೆಗೆದ ಎದ್ದು ನಿಂತ ಅಟ್ಟೊಟ್ಟಿಗೆ ಅಟೋಟಿಗೆ ಆ ತ್ಯಾವ್ರಿಗೆ ಹೋಗ್ಯಾನ್ರಿ ಅವ. ಹೊನ್ನಗುಂತಿ ಮಾಡಿದ್ದೆ ಅವ್ರಿಗೆ ಹೋಗಿದ್ದ ಹೌದು ಸಿದ್ಧ. ಆ ತ್ಯಾವ್ರಿಗೆ ಹೋಗಿ ಯಕಾಡಿ ಕಾಣಿಸ್ತ ಹೊಳ್ಳಿ ನೋಡ್ತಾನ, ಇವ ಕುಣಂದು ಎದ್ದು ನಿಂತಿರುತ್ತ ಅವನು ಬಸ್ತೆ ನೋಡ್ರಿ ತಿರುವುದನ್ನೇ ತೇಜಿ ಹೊಳ್ಳಿ ತೇಜಿ ತಿರುಗಿ ಬಂದು ಹಿಡಿದೇ ಬಿಟ್ಟ. ನಡೀತು ನೋಡ್ರಿ ವಾದಾವಾದಿ. ಎಲ್ಲಿ ರಾಯಣ್ಣನ ಆ ಕಂಬಳಿ ನೇಯ್ಜಿಯಾಗಿ ಹೌದು ಮಂಗರಾಯನ್ ಜಗಳ ಮತ್ತು ಹೌದು ಸಿದ್ಧ ಇಬ್ರು ಜಗಳ ಗೌಡ್ರ ಇಬ್ಬರು ಜಗಳ. ನಾನು ಹೌದು. ಅವಾಗ ಹಿರೇಕುರುಬ ರಾಯಣ್ಣ ಹೇಳ್ತಾನ, ಏನಂತ ನೋಡೋ ನೀವಿಬ್ರು ಇಲ್ಲಿ ಜಗಳಾಡಬೇಡ್ರಿ. ಮಳಿ ಸಿದ್ದನ ಮಕ್ಕಳು, ಬೆಳಿ ಸಿದ್ದನ ಮಕ್ಕಳು, ನಾಡಗೌಡ ಅಮ್ಮ ಸಿದ್ದನ ಮಕ್ಕಳು, ನೀವು ಸಾಮಾನ್ಯ ಅಲ್ಲಿ ಇಬ್ರು ಇಲ್ಲಿ ಜಗಳಾಡಬೇಡ್ರಿ. ಜಗಳಿನೊಳಗೆ ಸುಖನೂ ಇಲ್ಲ, ಈ ಜಗಳದೊಳಗೆ ಸುಖ ಇಲ್ಲ. ಜಗಳ ಮಾಡಿದವ್ರಿಗೆ ಜಗತ್ತದೊಳಗೆ ಯಾರಿಗೂ ಸುಖನೂ ಆಗಿಲ್ಲ. ಆಗಿಲ್ಲ ಆಗಿಲ್ಲ. ನಂದೊಂದು ಮಾತು ಕೇಳ್ರಿ. ಏನದ? ನಮ್ಮ ಈ ದೇಶದ ಈ ಕಡೆ ಭಾಗದೊಳಗೆ ಈ ಸುತ್ತ ಹಳ್ಳಿಗೆಲ್ಲ ಒಬ್ಬ ನ್ಯಾಯಿ ಮಾಡವದಾನ. ನ್ಯಾಯಸೂರ ಯಾವ? ಯಾರು? ಶಮನಾಮೀರ. ನ್ಯಾಯ ನೀತಿ ಒಳಗೆ ಬಹಳ ಶುದ್ಧ. ಎಲ್ಲರ ಹೊನಂತಿಲಿ ಬಂದು ನ್ಯಾಯಿ ಮಿಟಾಸ್ಕೊಂಡು ಹೋಗ್ತಾರ. ಸುತ್ತ ಹಳ್ಳಿ ನ್ಯಾಯ ಎಲ್ಲ ಅವರೇ ಮಾಡ್ತಾರೆ. ಎಲ್ಲ ಅವನ ಮಸೂತಿಗೆ ನ್ಯಾಯ ಬರ್ತಾವ. ಹೌದು ಶಮನಾಮೀರನ ಮಸೂತಿಗೆ. ಹೌದು ನಡ್ರಿ ಅಲ್ಲಿ ನಡ್ರಿ ಅವನ್ ದರ್ಗಾಕ ನಡ್ರಿ. ಅವನೇ ಮಾಡ್ತಾನೆ. ನೀವು ಜಗಳಾಡಬೇಡ್ರಿ ಸುಮ್ಮನೆ. ಹೌದು ಸಿದ್ಧಗ ಮತ್ತು ಮಂಗರಾಯಿ ಸಿದ್ಧಗ ಕರ್ಕೊಂಡು ಹಿರೇಕುರುಬ ರಾಯಣ್ಣ ಎಲ್ಲಿಗೆ ಹೋಯ್ತಾನ? ಶಮನಾಮೀರನ ದರ್ಗಾಕ್ಕ. ಶಮನಾಮೀರನ ದರ್ಗಾಕ್. ಹೌದು ದರ್ಗಾಕ್ ಒಯ್ದು ಏನ್ ಮಾಡ್ತಾರೆ ಮುಂದ ಹೇಳ್ರಿ ಗೌಡ್ರ? ಕಂಬಳಿ ಧರ್ಮರ್ಗಿ ರಾಯಣ್ಣ ಹೇಳಿ ಸಮಜೋತಿ ಸುತ್ತೆಲ್ಲ ಶಮಿನ ಮೇರ ಹೇಳೋ ನ್ಯಾಯ ನೀತಿ. ಅಲ್ಲಿಗೆ ನಡಿರೋಗೋದಿಬ್ಬರ ಜಡತಿ ಸುಳ್ಳಿ ಜಗಳಾಡಿದರ ಸುಖ ಏನೈತಿ. ಅಲ್ಲಿಗೆ ನಡಿರೋಗೋದಿಬ್ಬರ ಜಡತಿ ಸುಳ್ಳಿ ಜಗಳಾಡಿದರ ಸುಖ ಏನೈತಿ. ಕಂಬಳಿ ಒಳಗಿಟ್ಟು ಹಚ್ಚರ ಹೋದ ಭಕ್ತಿ ಶಮನಾಮೀರಿ ಹೇಳ್ಯಾನ, ಏನಂತ? ನೋಡಪ್ಪ ನಿಮ್ಮ ಅಪ್ಪನ ಕೀರ್ತಿ ಬಹಳ ದೊಡ್ಡದು. ಹೌದು ನೀವಿಬ್ರು ನನ್ನ ಕಡೆ ನ್ಯಾಯಿಗೆ ಬಂದಿರಿ. ಹೌದು ನಿಮ್ಮಪ್ಪ ಜಗತ್ತದ ನ್ಯಾಯ ಮಾಡವ. ನಿಮ್ಮಪ್ಪ ನಾಡಗೌಡ, ನೀವು ಅಂಥವನ ಮಕ್ಕಳು. ನಿಮ್ಮ ನ್ಯಾಯ ನಾ ಮಾಡೋದು ದೊಡ್ಡವ ಅಲ್ಲನ. ಅಲ್ಲ ಅಲ್ಲ ನಿನಗೆ ಹೇಳಿದ್ರೆ ಅವನಿಗೆ ಸಿಟ್ಟ, ಅವನಂತ ಹೇಳಿದ್ರೆ ನಿನಗೆ ಸಿಟ್ಟ. ಹೌದು ನಾ ಮಾಡಂಗಿಲ್ಲ ನ್ಯಾಯ. ನನ್ನ ದರ್ಗಾಕ್ಕೆ 7 ಬಾಕಲದವ. ಹೌದು ಹೌದು ಎಟ್ಟವ? 7. ನನ್ನ ದರ್ಗಾಕ್ಕೆ 7 ಬಾಕಲವ. ಹೌದು ಕಂಬಳಿ ಒಳಗೆ ಇಟ್ಟು ಕೇಸಿನ 7 ಬಾಕಲಕ್ಕೆ ಕೀಲಿ ಹಾಕ್ತೀನಿ. ಧಮ್ಮ 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 ಧಮ್ಮರಿ ಇರ್ಲಿ, ಸಣ್ಣವರಿರ್ಲಿ, ನಿನ್ನ ಬಾಯಾಗ ಇವನ ಬಾಯಾಗ ಧಮ್ಮ 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 ಹಾಕ್ಯಾರ ತಿಳ್ಕೊಳ್ಳಿ. ಹೌದು ಒಳಗೆ ಕಂಬಳಿ ಇಟ್ಟು 7 ಬಾಕಲು ದರ್ಗಾಕ್ಕೆ ನಾ ಕೀಲಿ ಹಾಕವ. ಹೌದು ನೀವು ಇಬ್ರು ಮುಂದೆ ನಿಂದಿರ್ಬೇಕು. ಯಾವನಂತೆ ಖರೆ ನ್ಯಾಯ ಅದ ಆ ಬಾಕಲು ಮುರಿದು ಕೀಲಿ ಮುರಿದು ಅವನ ತೊಡಿ ಮ್ಯಾಗ ಕಂಬಳಿ ಬರಬೇಕು. ಹೌದು ಹೌದು ಕೀಲಿ ಅಟ್ಟೆ ಬಾಕಲು ಮುರಿಯಾಕೆ ಸಿಗ್ತದೆ ಅವ್ನ ಮ್ಯಾಗ. ಮುರಿಯಂಗಿಲ್ಲ, ಹುಚ್ಚಿ ಬೀಳ್ತಾವ. ಮುರಿದಂಗೆ ಎಲ್ಲಿ ಹುಚ್ಚಿ ಬಿದ್ದರೆ ಅವಾಗ ಅವರಿಬ್ರು ಮುಂದೆ ನಿಂದಿರ್ತಾರ. ಹೌದು ಕೀಲಿ ಹಾಕಿ ಹಿಂದಕ್ಕೆ ಸರಿತಾರೆ. ಯಾರು ತೊಡಿ ಮ್ಯಾಗ ಬತ್ರಿ ಕಂಬಳಿ? ಕಂಬಳಿ ಒಳಗಿಟ್ಟು ಹಚ್ಚರ ಹೋದ ಬಾತಿ ಏಳೋ ಬಗಿಲ ಮುಚ್ಚಿ ಕುಂತಾರೋ ನೀ ಚಿಂತಿ.
ಮಾಶ್ಯ ಬಾಯಿ ಹಾಕ್ಯಾಳ ಮನದಗೊಂಡ ಹುಜುತಿ ಮಾಶಾಬಾಯಿ ಅಂದ್ರೆ ಯಾರು? ಯಾರು? ಶಮನ ಮೀರಿನ ತಂಗಿ ಮಾಶಾಬಾಯಿ. ಹೌದು. ಇವೆಲ್ಲ ಎಲ್ಲಿ ಅವನು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಸದನಗ ಕಾವು. ಮಾಶಾಬಾಯಿ ಅಂದ್ರೆ ಶಮನ ಮೀರಿನ ತಂಗಿ. ಇರ್ಲಿಲ್ಲ. ಅಕ್ಕಿ ಹೇಳ್ತಾಳೆ ಎಲ್ಲರಿಗೂ ಏನಂತ? ನಂದು ಒಂದು ನಿಯಮ ಅದ. ಹಾ, ನಂದೊಂದು ನಿಯಮ ಅದ. ಈಗ ಹೆಂಗ ಕಂಬಳಿ ಬಂದಿ ಇಲ್ಲೆಲ್ಲ ನಿಮ್ಮ ನ್ಯಾಯ ಕಂಬಳಿ ಮಾಡ್ತದ ಅಂತ ಹೇಳಿ ನಮ್ಮ ಅನುಗಳು ಹೇಳಿದ್ರು, ಅದಕ್ಕೆ ತಕ್ಕಂತೆ ನಿಮ್ಮ ಕಂಬಳಿ ನ್ಯಾಯ ನಿಮ್ಮ ಕಂಬಳಿನೇ ಮಾಡ್ತು. ಆಯ್ತು, ಖರೆ ನಂದೊಂದು ನಿಯಮ ಅದ. ಏನದ ನಿಮ್ಮ ನಿಯಮ? ಇಟ್ಟೋತಾನೆ ಎಲ್ಲ ನ್ಯಾಯ ಮಾಡಿ ಎಲ್ಲ ಗದ್ದಲು ಮಾಡಿರಲ್ಲ, ಹಾ, ಎಲ್ಲಾರು ಪಂಕ್ತಿಗೆ ಕುಂಡ್ರಿ, ನಾ ಅಡಿಗೆ ಮಾಡಿ ನೀಡಕ್ಕೆ. ಹಾ, ಇದ್ರಾಗ ಖರೆ ಯಾರ ಸುಳ್ಳು ಯಾರ ಅದೊಂದರ ತಿಳ್ಕೊಬೇಕಾಗಿ ಅದನ್ನು ನಾ ವಿಚಾರ ಮಾಡಿ ಪರೀಕ್ಷೆ ಮಾಡಾಕಿದ್ದೀನು. ಆ ಶಮನ ಮೀರಿನ ತಂಗಿ ಹೇಳ್ತಾಳ, ಎಲ್ಲಾರು ಕುಂಡ್ರಿ ಪಂಕ್ತಿಗೆ, ಹಾ, ನಾ ಅಡಿಗೆ ಮಾಡಿ ನೀಡ್ತಾ. ಪಂಚ ಪಕ್ವಾನದ ಅಡಿಗೆ, ಪಂಚಾಮೃತದ ಅಡಿಗೆ ಮಾಡಿ ನೀಡ್ತಾ. ಯಾವ ಸತ್ಯ ಇದ್ದೀರಿ ಹಾ, ಅವ್ರ ಹೊಟ್ಯಾಗ ಅಮೃತ ಆಗ್ತದ. ನಾ ಮಾಡಿದ ಅಡಿಗೆ ನಾ ಮಾಡುದರಿ. ಹಾ, ಯಾವನು ಹೊಟ್ಯಾಗ ಕಿಂಚುತ್ತಿರ್ತದ ಅವ್ರ ಹೊಟ್ಯಾಗ ಇಸ ಆಗ್ತದ ಅಂತ ಹೇಳ. ನೋಡ್ರಿ ಅಡಿಗೆ ಮಾಡಿ ನಡಿಗೆ ಮಾಡ್ರಿ ಅಡಿಗೆ. ಮಾಶ್ಯ ಬಾಯಿ ಹಾಕ್ಯಾಳ ಮನದಗೊಂಡ ಹುಜುತಿ ಎಡಿ ಮಾಡಿಕೊಂಡ್ರ ಶಾಲೆಲ್ಲರ್ಗೆ ಸಾಲ ಹಂಗತಿ ಸತ್ತ